ನಮಸ್ಕಾರ ಸ್ನೇಹಿತರೆ. ಇರಾನ್ಗೆ ಮತ್ತೆ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಬೇಗ ಡೀಲ್ ಮಾಡ್ಕೊಳ್ಳಿ, ತಡ ಮಾಡಬೇಡಿ, ಇದೆಲ್ಲ ಸರಿ ಇರಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇರಾನ್ ಇದು ಟ್ರೇಲರ್ ಅಷ್ಟೇ, ಇನ್ನೂ ನಾವು ಹೊಡೆಯೋದು ಬಾಕಿ ಇದೆ ಅಂಥೇಳಿ, ನಮ್ಮ ತಾಕತ್ತು ಇನ್ನೂ ಉಳಿಸ್ಕೊಂಡಿದ್ದೀವಿ ಅಂಥೇಳಿ ಅಬ್ಬರಿಸಿದೆ. ಅಲ್ಲದೆ ಹೊರ್ಮುಜನ್ನು ಇನ್ನಷ್ಟು ಅಪಾಯಕಾರಿ ಮಾಡೋಕೆ ಹೊಸ ಪ್ಲಾನ್ ಮಾಡಿದೆ ಇರಾನ್. ಸೇಮ್ ಟೈಮ್ ಅಮೆರಿಕದ ಮಿಲಿಟರಿ ಒಳಗಡೆನೆ ದೊಡ್ಡ ಡ್ರಾಮಾ ಶುರುವಾಗಿದೆ. ಅಮೆರಿಕದ ಸೇನಾ ಮುಖ್ಯಸ್ಥರನ್ನ ಸೇರಿ 3 ಆಫೀಸರ್ಗಳನ್ನು ಫೈರ್ ಮಾಡಲಾಗಿದೆ. ಮತ್ತೊಂದು ಕಡೆ ದೇಶದ ಒಳಗಡೆ ಭಾರತದಲ್ಲಿ ಮಿಡಲ್ ಈಸ್ಟ್ ಯುದ್ಧದ ಬಗ್ಗೆ ಸರ್ಕಾರ ಮತ್ತೊಮ್ಮೆ ಮೀಟಿಂಗ್ ಮಾಡಿದೆ. ಹಾಗೆ ಹಾರ್ಮೋಸ್ ವಿಚಾರವಾಗಿ ಬ್ರಿಟನ್ ಆಯೋಜನೆ ಮಾಡಿದ ಮೀಟಿಂಗ್ನಲ್ಲಿ ಭಾರತ ಮಾತನಾಡಿದೆ. ಇದೆಲ್ಲದರ ಮಧ್ಯೆ ಇರಾನ್ ವರ್ಸಸ್ ಅಮೆರಿಕ ಪ್ಲಸ್ ಇಸ್ರೇಲ್ ಯುದ್ಧವೂ ಮುಂದುವರೆದಿದೆ. ಮಿಸೈಲ್, ಡ್ರೋನ್ ದಾಳಿ, ಪ್ರತಿದಾಳಿ ಕಂಟಿನ್ಯೂ ಆಗಿದೆ. ಎಲ್ಲವನ್ನ ನೋಡ್ತಾ ಹೋಗೋಣ ಒನ್ ಬೈ ಒನ್. ಮೊದಲಿಗೆ ಭಾರತ ಸರ್ಕಾರ ಇಂಧನದ ಬಗ್ಗೆ ಕೊಟ್ಟಿರೋ ಮಾಹಿತಿಯನ್ನು ನಿಮಗೆ ನೀಡಿಬಿಡ್ತೀವಿ. ಮಿಡಲ್ ಈಸ್ಟ್ನಲ್ಲಿ ಯುದ್ಧ ನಡೀತಾ ಇದ್ರು. ಭಾರತದಲ್ಲಿ ಸದ್ಯಕ್ಕೆ ಇಂಧನ ಅಥವಾ ಫ್ಯೂಲ್ ಕ್ರೈಸಿಸ್ ಆಗೋ ಮಟ್ಟದಲ್ಲಿ ಇಲ್ಲ ಅಂತ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ. ಮುಂದಿನ 60 ದಿನಗಳಿಗೆ ಸಾಕಾಗುವಷ್ಟು ಕಚ್ಚಾ ತೈಲ ಅಂದರೆ ಕ್ರೂಡ್ ಆಯಿಲ್ ಸ್ಟಾಕ್ ನಮ್ಮಲ್ಲಿದೆ ಮತ್ತು ದೇಶದ ರಿಫೈನರಿಗಳು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇವೆ ಅಂತ ಪೆಟ್ರೋಲಿಯಂ ಮಿನಿಸ್ಟ್ರಿಯ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಹೇಳಿದ್ದಾರೆ. ಪೆಟ್ರೋಲ್, ಡೀಸೆಲ್, LPG ಯಾವುದೇ ಪ್ರಾಬ್ಲಮ್ ಇಲ್ಲ. ಎಲ್ಲ ಸ್ಟೇಷನ್ಗಳಲ್ಲಿ, ಎಲ್ಲ ಬಂಕ್ಗಳಲ್ಲಿ ಎಂದಿನಂತೆ ಸಪ್ಲೈ ಇರುತ್ತೆ. ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ಏರಿಳಿತ ಆಗ್ತಾ ಇದ್ರೂ ಕೂಡ ಸಾಮಾನ್ಯ ಜನರಿಗೆ ಹೊರೆ ಆಗದಂತೆ ಸರ್ಕಾರ ಎಕ್ಸೈಸ್ ಡ್ಯೂಟಿಯನ್ನು ಕಮ್ಮಿ ಮಾಡಿದೆ ಮತ್ತು ತೈಲ ಕಂಪನಿಗಳೇ ಹೆಚ್ಚಿನ ಹೊರೆಯನ್ನು ಭರಿಸ್ತಾ ಇವೆ. ಹೀಗಾಗಿ ಹೊರ ರಾಷ್ಟ್ರಗಳಲ್ಲಿ ಎಷ್ಟೇ ಟೆನ್ಷನ್ ಇದ್ರೂ ಭಾರತದ ಎನರ್ಜಿ ಸೆಕ್ಯೂರಿಟಿ ಸದ್ಯಕ್ಕೆ ಫುಲ್ ಸೇಫ್ ಆಗಿದೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಭಾರತದಲ್ಲಿ ಮುಖ್ಯವಾಗಿರೋ ಮೀಟಿಂಗ್ ಒಂದು ನಡೆದಿದೆ. ಈ ಯುದ್ಧಕ್ಕೆ ಸಂಬಂಧಪಟ್ಟಂತೆ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಮಂತ್ರಿಗಳ ವಿಶೇಷ ತಂಡ, ಇನ್ಫಾರ್ಮಲ್ ಎಂಪವರ್ಡ್ ಗ್ರೂಪ್ ಆಫ್ ಮಿನಿಸ್ಟರ್ಸ್ EGOMಗಳ ಮಹತ್ವದ ಮೀಟಿಂಗ್ ಆಗಿದೆ. ಈ ಮೀಟಿಂಗ್ನಲ್ಲಿ ವಿದೇಶಾಂಗ ಸಚಿವ S ಜೈಶಂಕರ್, ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ, ಮಾಹಿತಿ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಸೇರಿ ಹಲವು ಪ್ರಮುಖ ಸಚಿವರು ಪಾಲ್ಗೊಂಡು ಯುದ್ಧದಿಂದ ಭಾರತದ ಮೇಲಾಗೋ ಪರಿಣಾಮಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಹೆಚ್ಚಾಗ್ತಿರೋದ್ರಿಂದ ಭಾರತದ ಎನರ್ಜಿ ಸೆಕ್ಯೂರಿಟಿ ಮತ್ತು ಅಲ್ಲಿರೋ ಭಾರತೀಯರ ಸೇಫ್ಟಿ ಬಗ್ಗೆ ಈ ಮೀಟಿಂಗ್ನಲ್ಲಿ ಮುಖ್ಯವಾಗಿ ಮಾತುಕತೆ ನಡೆದಿದೆ. ಈ ವೇಳೆ ಮಾತನಾಡಿದ ರಾಜನಾಥ್ ಸಿಂಗ್, ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರೋ ಈ ಯುದ್ಧದಿಂದ ನಮ್ಮ ದೇಶದ ಜನರಿಗೆ ಯಾವುದೇ ಸಮಸ್ಯೆ ಆಗದಂತೆ ನೋಡ್ಕೊಳ್ಳೋಕೆ ಸರ್ಕಾರ ಎಲ್ಲ ರೀತಿಯ ಕ್ರಮ ತಗೊಳ್ತಾ ಇದೆ ಅಂತ ಭರವಸೆ ಕೊಟ್ಟಿದ್ದಾರೆ. ಏನೋ ಕಚ್ಚಾ ತೈಲ ಬೆಲೆ ಕೂಡ ಹಾಗೆ ಮೇಲಕ್ಕೇರ್ತಾ ಇದೆ. ಈ ವಿಡಿಯೋ ರೆಕಾರ್ಡ್ ಆಗೋ ಟೈಮ್ನಲ್ಲಿ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರತಿ ಬ್ಯಾರಲ್ಗೆ $109 ಗಡಿ ದಾಟಿತ್ತು. ಹಾಗೆ WTI ಕ್ರೂಡ್ ಆಯಿಲ್ ಬೆಲೆ $111ನ ಗಡಿ ದಾಟಿತ್ತು. ಇನ್ನು ಸ್ನೇಹಿತರೆ, ಒಂದು ಸಣ್ಣ ಮನವಿ, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋದು ಮಾತ್ರ ಅಲ್ಲ, ಆಗ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ತಂಡಕ್ಕೆ ನೀವು ಕೂಡ ಅತಿ ದೊಡ್ಡ ಬೆಂಬಲ. ಆಸಕ್ತ ಜಾಯಿನ್ ಬಟನ್ ಚೆಕ್ ಮಾಡಿ ಬನ್ನಿ, ಕಂಟಿನ್ಯೂ ಮಾಡೋಣ. ಏನೋ ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರೋ ಯುದ್ಧದ ಬಗ್ಗೆ ಬ್ರಿಟನ್ ಆಯೋಜನೆ ಮಾಡಿದ್ದ ಮಹತ್ವದ ಮೀಟಿಂಗ್ನಲ್ಲಿ ಭಾರತ ಪಾಲ್ಗೊಂಡಿತ್ತು. 60ಕ್ಕೂ ಅಧಿಕ ರಾಷ್ಟ್ರಗಳು ಪಾಲ್ಗೊಂಡಿದ್ದ ಈ ಮೀಟಿಂಗ್ನಲ್ಲಿ ಭಾರತದಿಂದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ವರ್ಚುವಲ್ ಆಗಿ ಪಾಲ್ಗೊಂಡಿದ್ರು. ಅವರು ಅದರಲ್ಲಿ ಮಾತನಾಡಿದ್ರು, ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಸಮುದ್ರ ಮಾರ್ಗಗಳಲ್ಲಿ ಹಡಗುಗಳ ಸಂಚಾರಕ್ಕೆ ಯಾವುದೇ ಅಡ್ಡಿ ಇರಬಾರದು, ಭಾರತದ ನಡೆ ಇದು ಅಂತ ಹೇಳಿ ಪುನರುಚ್ಚಾರ ಮಾಡಿದ್ದಾರೆ. ಗಲ್ಫ್ ಪ್ರದೇಶದಲ್ಲಿ ವ್ಯಾಪಾರಿ ಹಡಗುಗಳ ಮೇಲೆ ನಡೆದ ದಾಳಿಯಲ್ಲಿ ತನ್ನ ಜನರನ್ನ ಅಂದರೆ ನಾವಿಕರನ್ನ ಕಳ್ಕೊಂಡ ಏಕೈಕ ರಾಷ್ಟ್ರ ಭಾರತ ಅನ್ನೋ ಸತ್ಯವನ್ನ ಮಿಶ್ರಿ ನೆನಪು ಮಾಡಿದ್ದಾರೆ. ಈ ಯುದ್ಧದಿಂದಾಗಿ ಭಾರತದ ಎನರ್ಜಿ ಸೆಕ್ಯೂರಿಟಿ ಮೇಲೆ ಆಗ್ತಿರೋ ಪರಿಣಾಮಗಳ ಬಗ್ಗೆ ಕೂಡ ಕಳವಳ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಎಲ್ಲರೂ ಯುದ್ಧ ಬಿಟ್ಟು ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಹಾದಿಗೆ ಬರಬೇಕು, ಇದೇ ಭಾರತದ ನಿಲುವು ಅಂತ ವಿಕ್ರಮ್ ಮಿಶ್ರಿ ಹೇಳಿದ್ದಾರೆ. ಏನು ಟ್ರಂಪ್ ಇರಾನ್ಗೆ ಮತ್ತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ತುಂಬಾ ಲೇಟ್ ಆಗೋ ಮೊದಲು ಬೇಗ ಡೀಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇರಾನ್ ರಾಜಧಾನಿ ಟೆಹರಾನ್ ಮತ್ತು ಕರಾಜ್ ನಗರವನ್ನು ಸಂಪರ್ಕಿಸುವ ಬೃಹತ್ ಹೈವೇ ಬ್ರಿಡ್ಜ್ ಮೇಲೆ ದಾಳಿಯಾಗಿತ್ತು. ಇದರ ವಿಡಿಯೋ ಹಾಕಿ ಟ್ರಂಪ್ ತುಂಬಾ ತಡವಾಗೋ ಮುನ್ನ ನಮ್ಮೊಂದಿಗೆ ಡೀಲ್ ಮಾಡ್ಕೊಳ್ಳಿ, ಇಲ್ಲದೇ ಇದ್ರೆ ಒಂದು ಕಾಲದ ಶ್ರೇಷ್ಠ ರಾಷ್ಟ್ರವಾಗಿದ್ದ ಇರಾನ್ನಲ್ಲಿ ಏನೂ ಉಳಿಯಲ್ಲ, ಆ ಲೆವೆಲ್ಗೆ ನಿಮ್ಮನ್ನು ಪುಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದಿನದ ಹಿಂದಷ್ಟೇ ಶಿಲಾಯುಗಕ್ಕೆ ಕಳಿಸ್ತೀವಿ ಅಂತ ಹೇಳಿದ್ರು, ಈಗ ಏನು ಉಳಿಯಲ್ಲ ಅಂತ ಹೇಳ್ತಿದ್ದಾರೆ. ಒಂಥರ ಇಂಡೈರೆಕ್ಟ್ ಆಗಿ ನ್ಯೂಕ್ಲಿಯರ್ ಬೆದರಿಕೆ ಒಡ್ಡೋ ಥರ, ಬಟ್ ನ್ಯೂಕ್ಲಿಯರ್ ಅಂತ ಹೇಳಿದೇನೆ ಬೆದರಿಕೆ ಒಡ್ಡೋ ಥರ ಮಾಡ್ತಾರೋ ಬಿಡ್ತಾರೋ, ಬಟ್ ಆ ರೀತಿ ಹೆದರಿಸೋ ಥರ ಸೈಕಲಾಜಿಕಲ್ ವಾರ್ಫೇರ್ ಟ್ರಂಪ್ ಇಲ್ಲಿ ಮಾಡ್ತಾ ಇದ್ದಾರೆ. ಏನೋ ಈ ಬ್ರಿಡ್ಜ್ ಮೇಲೆ ನಡೆದ ದಾಳಿಯಿಂದ ಇರಾನ್ನಲ್ಲಿ ಕನಿಷ್ಠ 8 ಜನ ಪ್ರಾಣವನ್ನು ಕಳ್ಕೊಂಡಿದ್ದು, 95 ಜನ ಗಾಯಗೊಂಡಿದ್ದಾರೆ. ಏನು ಇಸ್ರೇಲ್ ಮತ್ತು ಅಮೆರಿಕದ ನಿರಂತರ ದಾಳಿಯಿಂದ ಇರಾನ್ನಲ್ಲಿ ಮೃತಪಟ್ಟವರ ಸಂಖ್ಯೆ 2080ರ ಗಡಿ ದಾಟಿದೆ. 26,000ಕ್ಕಿಂತ ಹೆಚ್ಚಿನ ಜನ ಗಾಯಗೊಂಡಿದ್ದಾರೆ. ಇನ್ನು ದಾಳಿಯಲ್ಲಿ 600ಕ್ಕೂ ಅಧಿಕ ಶಾಲೆ ಮತ್ತು ಶಿಕ್ಷಣ ಸಂಸ್ಥೆಗಳು ನಾಶ ಆಗಿವೆ ಅಂತ ಇರಾನ್ನ ಫಾರಿನ್ ಮಿನಿಸ್ಟ್ರಿ ಹೇಳಿದೆ. ಇತ್ತ ಇರಾನ್ನ IRGC ಇಸ್ರೇಲ್ ಮತ್ತು ಅಮೆರಿಕಗೆ ಮತ್ತೆ ಎಚ್ಚರಿಕೆ ಕೊಟ್ಟಿದೆ. ಇದು ಕೇವಲ ಟ್ರೇಲರ್ ಅಷ್ಟೇ, ಮುಂದೆ ಇನ್ನೂ ಭಯಾನಕ ಏಟನ್ನು ಕೊಡ್ತೀವಿ ಅಂತ ಗುಡುಗಿದೆ.
ಇತ್ತೀಚೆಗಷ್ಟೇ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ನ ಸ್ಟೀಲ್ ಫ್ಯಾಕ್ಟರಿಗಳ ಮೇಲೆ ದಾಳಿ ಮಾಡಿದ್ವು. ಇದಕ್ಕೆ ಪ್ರತಿಯಾಗಿ ಇರಾನ್ UAE ಮತ್ತು ಬಹ್ರೇನ್ನಲ್ಲಿರೋ ಅಲ್ಯೂಮಿನಿಯಂ ಪ್ಲಾಂಟ್ಗಳ ಮೇಲೆ ದಾಳಿ ಮಾಡಿತ್ತು. ಈ ಫ್ಯಾಕ್ಟರಿಗಳಿಗೆ ಅಮೆರಿಕದ ಮಿಲಿಟರಿಯೊಂದಿಗೆ ಕನೆಕ್ಷನ್ ಇದೆ ಅಂತ ಹೇಳಿತ್ತು. ಈಗ ನೋಡಿ ಹೊಡೆದಿದ್ದೀವಿ, ಇದು ಬರೀ ಟ್ರೇಲರ್ ಮಾತ್ರ, ಇನ್ನು ಮುಂದೆ ಇನ್ನೂ ಜಾಸ್ತಿ ಹೊಡಿತೀವಿ ಅಂತ ಇರಾನ್ ವಾರ್ನಿಂಗ್ ಕೊಟ್ಟಿದೆ. ಏನೋ ಟ್ರಂಪ್ ಬ್ರಿಡ್ಜ್ ಫೋಟೋ ಹಾಕಿ ದಾಳಿ ವಾರ್ನಿಂಗ್ ಕೊಟ್ಟ ಬೆನ್ನಲ್ಲೇ IRGC ಮಿಡಲ್ ಈಸ್ಟ್ನಲ್ಲಿರೋ ಬ್ರಿಡ್ಜ್ಗಳ ಮೇಲೆ ದಾಳಿ ಮಾಡಿ ಪ್ರತೀಕಾರ ಹೇಳ್ತೀವಿ ಅಂತ ಹೇಳಿದೆ. ಸೇತುವೆಗಳ ಪೂರ್ತಿ ಲಿಸ್ಟ್ ಅನ್ನು ಬಿಡುಗಡೆ ಮಾಡಿದೆ. ಈ ಪಟ್ಟಿಯಲ್ಲಿ ಕುವೈತ್ನ ಶೇಖ್ ಬಾಬರ್ ಸೇತುವೆ, ಸೌದಿ ಅರೇಬಿಯಾ ಮತ್ತು ಬಹ್ರೇನ್ ಸಂಪರ್ಕಿಸುವ ಕಿಂಗ್ ಫಹದ್ ಕ್ಯಾಸ್ವೆ, ಅಬುದಾಬಿಯ ಶೇಖ್ ಜಾಯೆದ್ ಅಲ್ ಮಕ್ತಾ ಮತ್ತು ಶೇಖ್ ಖಲೀಫಾ ಸೇತುವೆಗಳ ಹೆಸರನ್ನು ಕೂಡ ಸೇರಿಸಿದ್ದಾರೆ. ಅಷ್ಟೇ ಅಲ್ಲ, ಜೋರ್ಡನ್ ಮತ್ತು ವೆಸ್ಟ್ ಬ್ಯಾಂಕ್ ಸಂಪರ್ಕಿಸುವ ಕಿಂಗ್ ಹುಸೇನ್ ಸೇತುವೆ ಹಾಗೂ ಜೋರ್ಡನ್ನ ಅಮ್ಮಾನ್ನಲ್ಲಿರೋ ಅಬ್ದೂನ್ ಬ್ರಿಡ್ಜ್ ಅನ್ನು ಕೂಡ ಸೇರಿಸಿದ್ದಾರೆ. ಎಲ್ಲ ಸೇತುವೆಗಳನ್ನು ಹೊಡಿತೀವಿ ನಿಮ್ಮ ಮಿತ್ರ ರಾಷ್ಟ್ರಗಳಲ್ಲಿ ಅಂತ ಹೇಳಿ. ಇನ್ನು ಯುದ್ಧ ತೀವ್ರಗೊಂಡಿರುವ ನಡುವೆ ಅಮೆರಿಕ ಸೇನೆಯಲ್ಲಿ ಭಾರಿ ಹೈಡ್ರಾಮಾ ಶುರುವಾಗಿದೆ. ಅಮೆರಿಕ ಮಿಲಿಟರಿ ಇತಿಹಾಸದಲ್ಲಿ ಹಿಂದೆಂದೂ ಕಾಣದಂತಹ ಭಾರಿ ಶೇಕಪ್ ಆಗಿದೆ, ಅಥವಾ ಕ್ಲೀನಪ್ ಅಂತಾನೂ ಕರಿಬೋದು. ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆತ್ ಆರ್ಮಿ ಚೀಫ್ ಜನರಲ್ ರಾಂಡಿ ಜಾರ್ಜ್ರನ್ನ ವಜಾ ಮಾಡಿದ್ದಾರೆ. ಅವರೊಂದಿಗೆ ಜನರಲ್ ಡೇವಿಡ್ ಹೋಡ್ನೆ ಮತ್ತು ಮೇಜರ್ ಜನರಲ್ ವಿಲಿಯಂ ಗ್ರೀನ್ ಅವರನ್ನ ಕೂಡ ತೆಗೆದುಹಾಕಿದ್ದಾರೆ. ಸದ್ಯ ಅಧಿಕಾರಿಗಳ ಪ್ರಮೋಷನ್ ವಿಚಾರದಲ್ಲಿ ವೈಮನಸ್ಸು ಉಂಟಾಗಿ ಈ ಥರ ಫೈರ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಯುದ್ಧ ನಡೀತಾ ಇರೋ ಕಠಿಣ ಸನ್ನಿವೇಶದಲ್ಲಿ ಅಮೆರಿಕ ಇರಾನ್ ಅಂತ ಒಂದು ದೊಡ್ಡ ರಾಷ್ಟ್ರದೊಂದಿಗೆ ವಾರ್ ಮಾಡ್ತಿರೋ ಟೈಮ್ನಲ್ಲಿ ಅದೇನು ಲೆಕ್ಕಕ್ಕೆ ಇಲ್ಲ ಅನ್ನೋ ಥರದಲ್ಲಿ ಇವರು ಮಿಲಿಟರಿ ಒಳಗಡೆ ಕಿತ್ತಾಡ್ತಾ ಇದ್ದಾರೆ. ಅವ್ರನ್ನ ಮನೆ ಕಳಿಸಲಾಗಿದೆ. ಈಗ ಆಲ್ರೆಡಿ ಟ್ರಂಪ್ರ ನ್ಯಾಷನಲ್ ಸೆಕ್ಯೂರಿಟಿ ಪ್ಲಾನ್ ಜಾರಿಗೆ ತರೋಕೆ ಪೀಟ್ ಹೆಕ್ಸೆತ್ ಮಿಲಿಟರಿಯ ಹಲವು ಟಾಪ್ ಜನರಲ್ ಮತ್ತು ಅಡ್ಮಿರಲ್ಗಳನ್ನು ಕಿತ್ತಾಕೋ ಕಾರ್ಯಾಚರಣೆ ನಡೆಸ್ತಾನೆ ಇದ್ದಾರೆ. ಅದರ ಭಾಗವಾಗಿ ಇವರನ್ನ ಕೂಡ ಈಗ ಮನೆ ಕಳಿಸಲಾಗಿದೆ. ಇತ್ತ ಇಸ್ರೇಲ್ ಇರಾನ್ ಮೇಲೆ ಮತ್ತೊಂದು ಸುತ್ತಿನ ದಾಳಿಯನ್ನು ಮಾಡಿದೆ. ಇರಾನ್ ರಾಜಧಾನಿ ಟೆಹರಾನ್ನಲ್ಲಿರುವ IRGC ಸೆಂಟ್ರಲ್ ಹೆಡ್ ಕ್ವಾರ್ಟರ್ಸ್ ಮೇಲೆ ಭೀಕರ ದಾಳಿ ನಡೆಸಿದೆ. ಇಡೀ ಜಗತ್ತಿನಾದ್ಯಂತ ನಡೆಯೋ ಉಗ್ರ ಚಟುವಟಿಕೆಗಳಿಗೆ ಹಣಕಾಸು ಒದಗಿಸೋಕೆ ಇರಾನ್ ಇದೇ ಹೆಡ್ ಕ್ವಾರ್ಟರ್ಸ್ ಬಳಸ್ತಾ ಇತ್ತು. ಇಲ್ಲಿಂದಲೇ 2 ಮುಖ್ಯ ಕೆಲಸಗಳಿಗೆ ಕೋಟಿ ಕೋಟಿ ಹಣ ರವಾನೆಯಾಗ್ತಾ ಇತ್ತು. ಮೊದಲನೇದಾಗಿ ಇರಾನ್ನ ಸಶಸ್ತ್ರ ಪಡೆಗಳನ್ನು ಬಲಿಷ್ಠಗೊಳಿಸೋಕೆ ಸಾವಿರಾರು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡೋಕೆ ಇದೇ ಫಂಡ್ ಬಳಕೆಯಾಗ್ತಾ ಇತ್ತು. ಎರಡನೇದಾಗಿ ಮಿಡಲ್ ಈಸ್ಟ್ನಲ್ಲಿ ಇರಾನ್ ಬೆಂಬಲಿತ ಸಂಘಟನೆಗಳಾದ ಹೆಜ್ಬುಲ್ಲಾ, ಹಮಾಸ್ ಹಾಗೂ ಹುತಿ ಬಂಡುಕೋರರಿಗೆ ಸಾವಿರಾರು ಕೋಟಿ ಡಾಲರ್ ಹಣವನ್ನು ಇದೇ ಹೆಡ್ ಕ್ವಾರ್ಟರ್ಸ್ ಮೂಲಕ ತಲುಪಿಸಲಾಗ್ತಾ ಇತ್ತು. ಈಗ ಇಲ್ಲೂ ನಾವು ದಾಳಿ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ. ಇದರೊಂದಿಗೆ ಇರಾನ್ನ ಬ್ಯಾಲಿಸ್ಟಿಕ್ ಮಿಸೈಲ್ ವ್ಯವಸ್ಥೆಯನ್ನೇ ಗುರಿಯಾಗಿಸಿ ಇಸ್ರೇಲ್ ಬರೋಬ್ಬರಿ 50ಕ್ಕೂ ಅಧಿಕ ಕಡೆ ಭೀಕರ ದಾಳಿ ಮಾಡಿದೆ. ರಾಜಧಾನಿ ಟೆಹರಾನ್ನ ಮಧ್ಯಭಾಗ ಮತ್ತು ಪಶ್ಚಿಮ ಭಾಗಗಳಲ್ಲೇ 20ಕ್ಕೂ ಅಧಿಕ ಕಡೆ ಇಸ್ರೇಲ್ ಯುದ್ಧ ವಿಮಾನಗಳು ಸ್ಫೋಟಕಗಳನ್ನು ಸುರಿದಿವೆ. ಇರಾನ್ ಮಿಸೈಲ್ಗಳನ್ನು ಬಚ್ಚಿಟ್ಟಿದ್ದ ಸೀಕ್ರೆಟ್ ಸ್ಟೋರೇಜ್ ಸೆಂಟರ್ಗಳು ಮತ್ತು ಮಿಸೈಲ್ ಲಾಂಚ್ ಮಾಡೋ ಜಾಗಗಳನ್ನು ಹುಡುಕಿ ಧ್ವಂಸ ಮಾಡಲಾಗಿದೆ. ಈ ಆಪರೇಷನ್ನಲ್ಲಿ ಇಸ್ರೇಲ್ 140ಕ್ಕೂ ಅಧಿಕ ಅತ್ಯಾಧುನಿಕ ಬಾಂಬ್ಗಳನ್ನು ಬಳಸಿ ಇರಾನ್ನ ಮಿಸೈಲ್ ಶಕ್ತಿಯನ್ನು ಉಡಾಯಿಸಿದ್ದೀವಿ ಅಂತ ಹೇಳಿಕೊಂಡಿದೆ. ಅಲ್ಲದೆ ಇರಾನ್ನ ಆಯಿಲ್ ಹೆಡ್ ಕ್ವಾರ್ಟರ್ಸ್ನ ಕಮಾಂಡರ್ ಜಮ್ಸಿದ್ ಇಶಾಕಿ ಮತ್ತು ಇರಾನ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಯೂನಿಟ್ನ ಕಮಾಂಡರ್ ಅತಿಮಿಯನ್ನ ನಾವು ಮುಗಿಸಿದ್ದೀವಿ ಅಂತ ಇಸ್ರೇಲ್ ಘೋಷಿಸಿದೆ. ಇತ್ತ ಇರಾನ್ ಕೂಡ ಗಲ್ಫ್ ರಾಷ್ಟ್ರಗಳ ಮೇಲಿನ ದಾಳಿಯನ್ನು ಮುಂದುವರೆಸಿದೆ. ಏಕಕಾಲಕ್ಕೆ ಹಲವು ಕಡೆ ದಾಳಿ ಮಾಡಿದೆ. ಕುವೈತ್ ಮೇಲೆ ಇರಾನ್ 2 ಕ್ರೂಸ್ ಮಿಸೈಲ್ ಮತ್ತು 13 ಡ್ರೋನ್ಗಳನ್ನು ಉಡಾಯಿಸಿತ್ತು. ಆದರೆ ಎಲ್ಲವನ್ನು ನಾವು ಬ್ಲಾಕ್ ಮಾಡಿದ್ದೀವಿ ಅಂತ ಕುವೈತ್ ಸೇನೆ ಹೇಳಿದೆ. ಇತ್ತ ಜೋರ್ಡನ್ನಲ್ಲಿರುವ ಅಮೆರಿಕದ ಫೈಟರ್ ಜೆಟ್ಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದೀವಿ ಅಂತಲೂ ಇರಾನ್ ಕ್ಲೇಮ್ ಮಾಡಿದೆ. ಅಲ್ಲದೆ ಬಹ್ರೇನ್ನಲ್ಲಿರೋ ಅಮೆಜಾನ್ ಕ್ಲೌಡ್ ಸೆಂಟರ್ ಮೇಲೂ ಕೂಡ ದಾಳಿಯಾಗಿದೆ. ಇತ್ತ ಇರಾಕ್ನ ಬಾಗ್ದಾದ್ ಏರ್ಪೋರ್ಟ್ ಹತ್ತಿರ ಇರೋ ಅಮೆರಿಕದ ಡಿಪ್ಲೊಮ್ಯಾಟಿಕ್ ಸೆಂಟರ್ ಮೇಲೂ ಕೂಡ 2 ಡ್ರೋನ್ಗಳನ್ನು ನಾವು ಕಳಿಸಿದ್ವಿ, ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ದುಬೈನಲ್ಲಿರೋ ಒರಾಕಲ್ ಡೇಟಾ ಸೆಂಟರ್ ಮೇಲೆ ದಾಳಿ ಮಾಡಿದ್ದೀವಿ ಅಂತಲೂ ಹೇಳಿದೆ. ಆದರೆ ದುಬೈ ಸರ್ಕಾರ ಮಾತ್ರ ಇದನ್ನು ಸುಳ್ಳು ಅಂತ ಹೇಳಿದೆ. ಇತ್ತ ಇಸ್ರೇಲ್ನ ಟೆಲ್ ಅವೀವ್, ಐಲತ್ ಮೇಲೂ ಕೂಡ ಇರಾನ್ ದಾಳಿಯ ಪ್ರಯತ್ನ ನಡೆಸಿ ಡ್ರೋನ್ ಮತ್ತು ಮಿಸೈಲ್ಗಳನ್ನು ಕಳಿಸಿದೆ. ಏನೋ ಕೋಶಂ ದ್ವೀಪದ ಮೇಲೆ ಹಾರಾಡ್ತಿದ್ದ ಅಮೆರಿಕದ ಫೈಟರ್ ಜೆಟ್ಟನ್ನು ಹೊಡೆದು ಹಾಕಿದ್ದೀವಿ ಅಂತ IRGC ಕ್ಲೇಮ್ ಮಾಡಿತ್ತು. ಇದನ್ನು ಅಮೆರಿಕದ ಸೆಂಟ್ರಲ್ ಕಮಾಂಡ್ ತಳ್ಳಿ ಹಾಕಿದೆ. ನಮ್ಮ ಎಲ್ಲ ಜೆಟ್ಗಳು ಸೇಫ್ ಆಗಿವೆ, ಯಾವುದನ್ನು ಇರಾನ್ ಹೊಡೆದಿಲ್ಲ, IRGC ಬರೀ ಸುಳ್ಳು ಹೇಳ್ತಿದೆ ಅಂತ ಪ್ರತಿಕ್ರಿಯೆ ಕೊಟ್ಟಿದೆ. ಇಡೀ ಹೊರ್ಮುಜ್ ಜಲಸಂಧಿಯನ್ನು ತನ್ನ ನಿಯಂತ್ರಣದಲ್ಲಿಟ್ಕೊಂಡು ಜಗತ್ತನ್ನೇ ಒತ್ತೆಯಾಳು ಮಾಡಿಕೊಂಡಿರೋ ಇರಾನ್ ಅಲ್ಲಿಗ ಬರೀ ನಾವ್ಯಾಕೆ, ಬನ್ನಿ ನೀವು ಸೇರಿ ನಮ್ಮೊಟ್ಟಿಗೆ ಅಂಥೇಳಿ ಒಮಾನನ್ನು ಕೂಡ ಕರೀತಾ ಇದೆ. ಇದರ ಬಗ್ಗೆ ಇರಾನ್ನ ಉಪ ವಿದೇಶಾಂಗ ಸಚಿವ ಕಾಜೆಮ್ ಘರಿಬಾಬಾದಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಡಗುಗಳ ಸುರಕ್ಷಿತ ಸಂಚಾರಕ್ಕಾಗಿ ಒಮಾನ್ ಜೊತೆ ಸೇರಿ ಹೊಸ ಪ್ರೋಟೋಕಾಲ್ ಅಥವಾ ನಿಯಮಾವಳಿಗಳನ್ನು ರೆಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇರಾನ್ನ ಪೂರ್ತಿ ಪ್ಲಾನ್ ಏನು ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕು. ಹೊರ್ಮುಜ್ಗೆ ದ್ವಾರಪಾಲಕರ ಥರ ಲೆಫ್ಟಲ್ಲಿ ಇರಾನ್, ರೈಟಲ್ಲಿ ಒಮಾನ್ ಇದ್ದಾರಲ್ಲ, ಇಬ್ಬರು ಸೇರಿಕೊಂಡು ಬರೀ ನಮ್ಮ ಹೆಸರು ಯಾಕೆ, ಇಡೀ ಜಗತ್ತು ನಮಗೆ ಯಾಕೆ ಬೈಯೋದು, ನೀವು ಬನ್ನಿ ಸೇರ್ಕೊಳ್ಳಿ ಒಮಾನ್ನವರು, ಇಬ್ಬರು ಸೇರಿ ಇಲ್ಲೆಲ್ಲ ಚಂದ ವಸೂಲಿ ಮಾಡೋಣ ಥರದಲ್ಲಿ ಪ್ಲಾನ್ ಮಾಡ್ತಿದ್ದಾರೆ ಅಂತ ಕಾಣುತ್ತೆ. ಒಮಾನ್ ಕಡೆಯಿಂದ ಏನೂ ಅಧಿಕೃತವಾಗಿ ಇದಕ್ಕೆ ರೆಸ್ಪಾನ್ಸ್ ಬಂದಿಲ್ಲ. ಆದರೆ ಇರಾನ್ ಇದನ್ನು ಲಾಸ್ಟ್ ಒಂದು 2-3 ದಿನಗಳಿಂದ ಹೇಳ್ತಾ ಇದೆ.
ನಾವು ಒಮಾನೊಟ್ಟಿಗೆ ಸೇರಿಬಿಟ್ಟು ಈ ಜಾಗವನ್ನು ಕಂಟ್ರೋಲ್ ಮಾಡ್ತೀವಿ ಅಂತ ಹೇಳಿ. ಇತ್ತ ಯೆಮೆನ್ನ ಹುತಿಗಳು ಮತ್ತೆ ಇಸ್ರೇಲ್ ಮೇಲೆ ದಾಳಿ ಮಾಡಿದ್ದಾರೆ. ಇರಾನ್ ಮತ್ತು ಹಿಜ್ಬುಲ್ಲಾ ಜೊತೆ ಸೇರಿಕೊಂಡು ಇಸ್ರೇಲ್ನ ಪ್ರಮುಖ ಏರಿಯಾಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದೀವಿ ಅಂತ ಹೇಳಿ ಘೋಷಿಸಿದ್ದಾರೆ. ಬರೋಬ್ಬರಿ 4 ಹಂತಗಳಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಇಸ್ರೇಲ್ ಕಡೆಗೆ ಉಡಾಯಿಸಲಾಗಿದೆ. ಈ ಕಾರ್ಯಾಚರಣೆ ತುಂಬ ಸಕ್ಸಸ್ಫುಲ್ ಆಗಿ ನಡೆದಿದೆ ಅಂತ ಹೇಳಿದ್ದಾರೆ. ಇದು ಕೇವಲ ಆರಂಭ ಅಷ್ಟೇ. ಮುಂದಿನ ದಿನಗಳಲ್ಲಿ ಇಸ್ರೇಲ್ ನಡೆಸುವ ಪ್ರತಿ ದಾಳಿಗೂ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ರಿಯಾಕ್ಟ್ ಮಾಡ್ತೀವಿ ಅಂತ ಹುತಿ ವಕ್ತಾರ ಯಾಹಿಯಾ ಸ್ಯಾರಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಅಮೆರಿಕದ ಅತಿದೊಡ್ಡ ಏರ್ಕ್ರಾಫ್ಟ್ ಕ್ಯಾರಿಯರ್ USS ಜೆರಾಲ್ಡ್ ಆರ್ ಫೋರ್ಡ್ ಈಗ ಕ್ರೊವೇಷಿಯಾದಿಂದ ತನ್ನ ಪ್ರಯಾಣವನ್ನು ಮತ್ತೆ ಶುರು ಮಾಡಿದೆ. ಕಳೆದ 5 ದಿನಗಳಿಂದ ಕ್ರೊವೇಷಿಯಾದಲ್ಲಿ ರಿಪೇರಿಗಂತ ಹೋಗಿತ್ತು. ಲಾಂಡ್ರಿ ಏರಿಯಾದಲ್ಲಿ ಬೆಂಕಿ ಸ್ವಲ್ಪ ಡ್ಯಾಮೇಜ್ ಆಗಿತ್ತಲ್ಲ, ಸರಿ ಮಾಡ್ಸ್ಕೊಂಬರೋಕ್ಕೆ ಅಂತ ಹೋಗಿತ್ತು. ಈಗ ವಾಪಸ್ ಎಲ್ಲಿಗೆ ಹೊರಟಿದೆ ಇದು ಅನ್ನೋದನ್ನು ಅಮೆರಿಕ ಸೀಕ್ರೆಟ್ ಆಗಿಟ್ಟಿದೆ. ಇತ್ತೀಚೆಗಷ್ಟೇ ಇರಾನ್ ವಿರುದ್ಧ ನಡೆದ ದಾಳಿಯಲ್ಲಿ ಈ ನೌಕೆ ಪ್ರಮುಖ ಪಾತ್ರ ನಿಭಾಯಿಸಿತ್ತು. ಆದರೆ ಮಾರ್ಚ್ 12ನೇ ತಾರೀಕು ಆ ಫೈರ್ ಇನ್ಸಿಡೆಂಟ್ ಆಗಿತ್ತು. ಫೈನಲ್ ಈಗ ರಿಪೇರಿ ಕೆಲಸ ಎಲ್ಲ ಮುಗಿದು ಬೇಕಾಗಿರೋ ಎಲ್ಲ ಸಪ್ಲೈಸ್ನ ಮತ್ತೆ ತುಂಬಿಕೊಂಡು ಹೊರಟಿದೆ. ಯಾವುದೇ ಕ್ಷಣದಲ್ಲಿ ಯಾವುದೇ ಮಿಷನ್ಗೆ ನಮ್ಮ ಈ ವಿಮಾನ ವಾಹಕ ನೌಕೆ ರೆಡಿ ಅಂತ ಅಮೆರಿಕದ ನೌಕಾಪಡೆ ಮೆಸೇಜ್ ಕೂಡ ನೀಡಿದೆ. ಜೊತೆಗೆ ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ಅಂತೂ ಆಲ್ರೆಡಿ ರಿಪೋರ್ಟ್ ಮಾಡಿದೆ, ಇದು ಸೀದಾ ಇರಾನ್ ಯುದ್ಧಕ್ಕೆ ಹೋಗಿ ವಾಪಸ್ ಜಾಯಿನ್ ಆಗ್ತಾ ಇದೆ ಅಂತ ಹೇಳಿ. ಏನೋ ಮಿಡಲ್ ಈಸ್ಟ್ ಯುದ್ಧದ ಎಫೆಕ್ಟ್ ಪಾಕಿಸ್ತಾನಿಯರ ಜೇಬನ್ನು ಇನ್ನಷ್ಟು ಸುಡ್ತಾ ಇದೆ. ಜಗತ್ತಿನಾದ್ಯಂತ ಎಲ್ಲ ಕಡೆ ಸುಡ್ತಾ ಇದೆ. ನಮ್ಮಲ್ಲೂ ಬಿಸಿ ಕಾಣೋಕ್ಕೆ ಶುರುವಾಗಿದೆ. ಆದರೆ ಅಲ್ಲಿ ಬೆಂಕಿನೇ ಬಿದ್ದುಬಿಟ್ಟಿದೆ ಪಾಕಲ್ಲಿ. ಶಹಬಾಜ್ ಶರೀಫ್ ಸರ್ಕಾರ ಪೆಟ್ರೋಲ್ ಬೆಲೆಯನ್ನು ಮತ್ತೆ 43% ಏರಿಕೆ ಮಾಡಿದೆ. ಈಗ 1 ಲೀಟರ್ ಪೆಟ್ರೋಲ್ ಬೆಲೆ ಈಗ ಅಲ್ಲಿ 458 ರೂಪಾಯಿ ತಲುಪಿದೆ, ಪಾಕ್ ರೂಪಾಯಿ. ಏನೋ ಡೀಸೆಲ್ ಬೆಲೆ ಅಂತೂ ಗಗನಕ್ಕೇರಿದೆ. 1 ಲೀಟರ್ಗೆ 520 ಪಾಕ್ ರೂಪಾಯಿ ಕೊಡಬೇಕಾಗಿದೆ. ಈ ಬಗ್ಗೆ ಮಾಹಿತಿ ಕೊಟ್ಟಿರೋ ಪಾಕಿಸ್ತಾನದ ಪೆಟ್ರೋಲಿಯಂ ಮಿನಿಸ್ಟರ್ ಅಲಿ ಪರ್ವೈಜ್ ಮಲಿಕ್, ಈ ಪೆಟ್ರೋಲಿಯಂ ಬಿಕ್ಕಟ್ಟು ಬರೀ ನಮ್ಮ ದೇಶಕ್ಕೆ ಮಾತ್ರ ಇಡೀ ಜಗತ್ತಿಗಾಗಿದೆ ರೀ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಈ ನಡುವೆ ಅಮೆರಿಕಾಗೆ ಆಸ್ಟ್ರಿಯಾ ಕೂಡ ಹಿಂಭಾಗವನ್ನು ತೋರಿಸಿದೆ. ನಮ್ಮ ಏರ್ ಸ್ಪೇಸನ್ನು ಮಿಲಿಟರಿ ಆಪರೇಷನ್ಗೆ ಬಳಸಂಗಿಲ್ಲ ಅಂಥೇಳಿ ಆಸ್ಟ್ರಿಯಾ ಕೂಡ ನಿರ್ಬಂಧ ವಿಧಿಸಿದೆ. ಇಟಲಿ, ಜರ್ಮನಿ, ಬ್ರಿಟನ್, ಸ್ಪೇನ್ ಎಲ್ಲ ಕೈಕೊಟ್ಟಿದ್ದಾಯಿತು ಅಮೆರಿಕಾಗೆ. ಈಗ ಆಸ್ಟ್ರಿಯಾ ಕೂಡ ಕೈಕೊಟ್ಟಿದೆ. ಇದು ನಮ್ಮ ಯುದ್ಧ ಅಲ್ಲ, ನಮ್ಮ ಕಾನೂನು ಪ್ರಕಾರ ನಿಮ್ಮ ಕದನದಲ್ಲಿ ನಾವು ಪಾಲ್ಗೊಳ್ಳಲ್ಲ, ನಮ್ಮನ್ನು ಎಳಿಬೇಡಿ ಅಂತ ಆಸ್ಟ್ರಿಯಾ ಹೇಳಿದೆ. ಏನೋ ಯುದ್ಧದ ನಡುವೆ ಅರ್ಜೆಂಟೀನಾ ಮತ್ತು ಇರಾನ್ ಸಂಬಂಧ ಹಳ್ಳ ಹಿಡಿದಿದೆ. ಅರ್ಜೆಂಟೀನಾದ ಹಾವಿಯರ್ ಮಿಲಿ ಸರ್ಕಾರ ಇರಾನ್ ರಾಯಭಾರಿ ಮೊಹಸೆನ್ ತೆಹರಾನಿಯನ್ನ ಪರ್ಸೋನಾ ನಾನ್ ಗ್ರಾಟಾ, ನೀವು ಇಲ್ಲಿ ಇರೋದು ಬೇಡ, ಹೋಗಿ ಅಂತ ಹೇಳಿ ಘೋಷಣೆ ಮಾಡಿದೆ. ಮುಂದಿನ 48 ಗಂಟೆ ಒಳಗಡೆ ದೇಶ ಬಿಟ್ಟು ಹೋಗಿ ಅಂತ ಹೇಳಿ. ಅರ್ಜೆಂಟೀನಾ ಅಧ್ಯಕ್ಷ ಮಿಲಿ ಇರಾನ್ ಮೇಲಿನ ಮಿಲಿಟರಿ ಅಟ್ಯಾಕ್ಗೆ ಸಪೋರ್ಟ್ ಮಾಡ್ತಿದ್ದಾರೆ, ಸರಿ ಇಲ್ಲ ಇದು ಅಂತ ಹೇಳಿ ಇರಾನ್ ಆರೋಪ ಮಾಡಿತ್ತು. ಅಲ್ಲದೆ ಇರಾನ್ನ ಖಾಮಿನೈಗಳ ಸೇನೆ IRGCಯನ್ನು ಅರ್ಜೆಂಟೀನಾ ಉಗ್ರ ಸಂಘಟನೆ ಅಂತ ಕೂಡ ಘೋಷಿಸಿದ್ದಲ್ಲ. ಇದರಿಂದ ಸಂಬಂಧ ಸರಿ ಇಲ್ಲ. ಕಡೆಗೂ ಕೂಡ ಈಗ ಅರ್ಜೆಂಟೀನಾ ಇರಾನ್ ರಾಯಭಾರಿಗೆ ಗೇಟ್ ಪಾಸ್ ಕೊಟ್ಟಿದೆ. ಈಗ ಏನು ಇರಾನ್ನ ಬುಷೆಹರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ನಲ್ಲಿರೋ ತನ್ನ ಸಿಬ್ಬಂದಿಯನ್ನು ಕಾಪಾಡೋಕೆ ರಷ್ಯಾ ದೊಡ್ಡ ಪ್ಲಾನ್ ಮಾಡಿದೆ. ಈ ಪ್ಲಾಂಟ್ನಲ್ಲಿ ಕೆಲಸ ಮಾಡ್ತಿರೋ ಸುಮಾರು 200 ರಷ್ಯನ್ ಪ್ರಜೆಗಳನ್ನು ಸೇಫ್ ಆಗಿ ಕರ್ಕೊಂಡು ಹೋಗೋಕೆ ಅಮೆರಿಕ ಮತ್ತು ಇಸ್ರೇಲ್ ರಾಷ್ಟ್ರಗಳಿಗೆ ಕದನ ವಿರಾಮ ಮಾಡುವಂತೆ ಮನವಿ ಮಾಡೋದಾಗಿ ಮುಂದಾಗಿದೆ. ರಷ್ಯಾದ ಸರ್ಕಾರಿ ಸ್ವಾಮ್ಯದ ನ್ಯೂಕ್ಲಿಯರ್ ಸಂಸ್ಥೆ ರೋಸಾಟಮ್ ಮುಖ್ಯಸ್ಥ ಅಲೆಕ್ಸೇ ಲಿಖಚೇವ್ ಈ ವಿಚಾರವನ್ನು ಹೇಳಿದ್ದಾರೆ. ಮುಂದಿನ ವಾರ ನಡೆಯಲಿರೋ ಕಡೆ ಹಂತದ ಇವ್ಯಾಕ್ಯುವೇಷನ್ ಟೈಮ್ನಲ್ಲಿ ನಾವು ಕರ್ಕೊಂಬರೋಕೆ ಒಂಚೂರು ಬಿಡಿ, ಆ ಟೈಮಲ್ಲಿ ಯಾವುದೇ ಬಾಂಬ್ ಹಾಕಬೇಡಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಇತ್ತ ಲೆಬನಾನ್ನಲ್ಲಿ ಇಸ್ರೇಲ್ ಮತ್ತು ಹಿಜ್ಬುಲ್ಲಾ ನಡುವಿನ ಮುಖಾಮುಖಿ ಕಾಳಗ ಶುರುವಾಗಿದೆ. ದಕ್ಷಿಣ ಲೆಬನಾನ್ನ ಶಾಮಾ ಅನ್ನೋ ಪಟ್ಟಣಕ್ಕೆ ನುಗ್ಗಿದ್ದ ಇಸ್ರೇಲ್ ಸೈನಿಕರು ಮತ್ತು ಅವರ ವಾಹನಗಳನ್ನು ಟಾರ್ಗೆಟ್ ಮಾಡಿ ಹಿಜ್ಬುಲ್ಲಾ ಶೆಲ್ಲಿಂಗ್ ನಡೆಸಿದೆ. ಇತ್ತ ಇಸ್ರೇಲ್ನಲ್ಲೂ ಕೂಡ ಹಿಜ್ಬುಲ್ಲಾ ದಾಳಿ ಮಾಡಿದೆ. ಹಿಜ್ಬುಲ್ಲಾ ಉಡಾಯಿಸಿದ ರಾಕೆಟ್ಗಳು ಇಸ್ರೇಲ್ನ ಉತ್ತರ ಭಾಗದಲ್ಲಿರೋ ಬಿಇನಾ ಪಟ್ಟಣಕ್ಕೆ ಅಪ್ಪಳಿಸಿವೆ. ಈ ಭೀಕರ ದಾಳಿಯಲ್ಲಿ 2 ವ್ಯಕ್ತಿಗಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಇಸ್ರೇಲ್ ಮಾಹಿತಿ ನೀಡಿದೆ. ಆ ಕಡೆ ಇಸ್ರೇಲ್ ಕೂಡ ಲೆಬನಾನ್ನ ಹಲವು ಕಡೆ ದಾಳಿಯನ್ನು ಮಾಡಿದೆ. ಏನೋ ಇಸ್ರೇಲ್ನ ನಿರಂತರ ದಾಳಿಗೆ ಲೆಬನಾನ್ನಲ್ಲಿ ಮೃತಪಟ್ಟವರ ಸಂಖ್ಯೆ 1300ರ ಗಡಿ ದಾಟಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಮಿಡಲ್ ಈಸ್ಟ್ಗೆ ಸಂಬಂಧಪಟ್ಟಂತೆ ಎಲ್ಲ ಲೇಟೆಸ್ಟ್ ಆಗಿ ಆಗಿರೋ ಮಾಹಿತಿಯನ್ನು ನಿಮಗೆ ತಲುಪಿಸುವಂಥ ಪ್ರಯತ್ನ. ಮುಂದೆ ಕೂಡ ಟೈಮ್ಲಿ ಆಗಿ ವೆರಿಫೈಡ್ ಮಾಹಿತಿಯನ್ನು ತಲುಪಿಸುವಂಥ ಕೆಲಸವನ್ನು ಮಾಡ್ತಾನೆ ಇರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಗಲೇ ಹೇಳಿದಂತೆ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಸೇರೋದನ್ನು ಕನ್ಸಿಡರ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ಎಲ್ಲೇ ಇರಿ, ಸೇಫ್ ಆಗಿರಿ, ಹುಷಾರಾಗಿರಿ. ನಮಸ್ಕಾರ.